ಸೊ ಜೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್, ಫ್ಲಿಪ್ಕಾರ್ಟ್ ತುಂಬಾ ತರ ಡೆಲಿವರಿ ಮಾಡಿದ್ದೀನಿ ನಾನು. ಸೊ ದಿನಗಳು ನೋಡಿದ ಮೇಲೆ ನಮಗೆ ಜನಗಳೆಲ್ಲ ಡೆಲಿವರಿ ಕೊಡೋ ಟೈಮಲ್ಲಿ ರೆಸ್ಟೋರೆಂಟ್ಗಳಲ್ಲಿ ನಮ್ಮನ್ನ ಒಳಗಡೆ ಎಂಟ್ರಿ ಕೊಡ್ತಾ ಇರ್ಲಿಲ್ಲ. ಬ್ಯಾಗ್ ಹಾಕೊಂಡು ಹೋದ್ರೆ ಸಾಕು. ಸೊ ಆತರ ನಮ್ಮನ್ನ ರೆಸ್ಪಾನ್ಸ್ ಕಸ್ಟಮರ್, ಹೋಟ್ಲ್ ಅವರು, ಔಟ್ಲೆಟ್ ಅವರು ನಮ್ಮನ್ನ ಒಂಥರ ನೋಡ್ತಿದ್ರು. ಹಾಗಾಗಿ ನಾನು ಊಟ ಇಲ್ದಿರೋ ದಿನಗಳನ್ನು ನಾನು ನೋಡಿದ್ದೀನಿ. 1,000 ಅಂತ ಕೇಳಿದ್ರು ಕೂಡ ಯಾರು ಕೊಟ್ಟಿಲ್ಲ. ಸೊ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಜನ ಬಂದು ಊಟ ಮಾಡ್ಲಿ, ಹೊಟ್ಟೆ ತುಂಬ ಜನ ಬಂದು ಊಟ ಮಾಡ್ಲಿ, ಅವರೇ ನನ್ನನ್ನು ಬೆಳೆಸಬೇಕು, ಅವರೇ ನನ್ನನ್ನ ಮುಂದೆ ಕರಿಬೇಕು ಅಂತ ಉದ್ದೇಶವನ್ನು ನಾನು ಮಾಡಿರೋದು ಸರ್. ಹಾಗಾಗಿ ಇವತ್ತು ನಾವು ಬಂದಿರುವಂತ ಜಾಗನೇ ಕನ್ನಡದ ಕೈರುಚಿ ಅಂತ. ತುಂಬಾನೇ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ, ಅದು ಕೇವಲ 99 ರುಪೀಸ್ಗೆ ಅನ್ಲಿಮಿಟೆಡ್ ಮೀನು, ಚಿಕನ್ ಹಾಗೆ ರೈಸ್ ಐಟಮ್ ನ ಕೊಡ್ತಾ ಇದಾರೆ. ಬನ್ನಿ ಹೋಗಿ ಅವ್ರನ್ನೇ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ಕನ್ನಡ ಕೈರುಚಿ ಹೇಗ್ ಶುರು ಆಯ್ತು ಸರ್? ಹೆಸರು ಬಂದು ಕನ್ನಡದ ಕೈ ರುಚಿ ಅಂತ. ಸೊ ಇದು ಬಂದು ಹೋಟ್ಲ್ ಹೆಸರು ನಾವು ಇಟ್ಟಿರೋದು. ಸೊ ನಮ್ಗೆ ಬಂದು ಸರ್ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಸೊ ಫಿಶ್ ಊಟ, ಚಿಕನ್ ಊಟ, ಮತ್ತೆ ಚಪಾತಿ ಮಿಲ್ಸ್ ಅಂತ ಕೊಡ್ತೀನಿ. ಸೊ ಅನ್ಲಿಮಿಟೆಡ್ ಅಂದ್ರೆ ಮುದ್ದೆ ರೈಸ್ ಅನ್ಲಿಮಿಟೆಡ್ ಕಂಪಲ್ಸರಿ ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್ 99 ಸರ್. ಹೇಗೆ 99ಗೆ ಅನ್ಲಿಮಿಟೆಡ್ ಕೊಡ್ತೀನಿ. ಒಂದು ಗ್ಲಾಸ್ ಕೊಡ್ತೀನಿ, ಪಾಯಸನೂ ಕೊಡ್ತೀನಿ ನಾ ಬರೀ 99ಗೆ. ಸೊ ಅಂದ್ರೆ ಸರ್ ಇದು ನಾನು ಮುಂಚೆ ಬಂದು ನಾನು ಡೆಲಿವರಿ ಮಾಡ್ತಾ ಇದ್ದೆ 2017 ಇಂದ. ಸೊ 7 ವರ್ಷ ಎಕ್ಸ್ಪೀರಿಯನ್ಸ್ ನನಗೆ ಡೆಲಿವರಿ. ಸೊ ಜೊಮ್ಯಾಟೊ, ಸ್ವಿಗ್ಗಿ, ಅಮೆಜಾನ್, ಫ್ಲಿಪ್ಕಾರ್ಟ್ ತುಂಬಾ ತರ ಡೆಲಿವರಿ ಮಾಡಿದ್ದೀನಿ ನಾನು. ಸೊ ದಿನಗಳು ನೋಡಿದ ಮೇಲೆ ನಮಗೆ ಜನಗಳೆಲ್ಲ ಡೆಲಿವರಿ ಕೊಡೋ ಟೈಮಲ್ಲಿ ಸೊ ಮೇಲೆ ಬಾ ಅನ್ನೋದು, ಇಲ್ಲಿದ್ರೆ ರೆಸ್ಟೋರೆಂಟ್ಗಳಲ್ಲಿ ನಮ್ಮನ್ನ ಒಳಗಡೆ ಎಂಟ್ರಿ ಕೊಡ್ತಾ ಇರಲಿಲ್ಲ. ನಾವು ಬ್ಯಾಗ್ ಹಾಕೊಂಡು ಹೋದ್ರೆ ಸಾಕು. ಸೊ ಆತರ ನಮ್ಮನ್ನ ರೆಸ್ಪಾನ್ಸ್ ಕಸ್ಟಮರ್, ಹೋಟ್ಲ್ ಅವರು, ಔಟ್ಲೆಟ್ ಅವರು ನಮ್ಮನ್ನ ಒಂಥರ ನೋಡ್ತಿದ್ರು. ಹಾಗಾಗಿ ನಾನು ಊಟ ಇಲ್ದಿರೋ ದಿನಗಳನ್ನು ನಾನು ನೋಡಿದ್ದೀನಿ. ಒಂದೊಂದು ಟೈಮ್ ಊಟ ಹಸು ಇಲ್ದಂಗೆ ನಾನು ಮಲಗಿದ್ದೀನಿ. ಸೊ ಕೆಲವೊಂದು ಹೋಟ್ಲುಗಳಲ್ಲಿ ನನಗೆ ಊಟ ಕೂಡ ಕೊಟ್ಟಿದ್ದಾರೆ. ಸೊ ತಿನ್ನಪ್ಪ ಊಟ ನೀನು ಅಂತೆಲ್ಲ ಕೊಟ್ಟಿದ್ದಾರೆ. ಅಂಥವ್ರ ಜೊತೆ ನಂದು ಕೂಡ ಫೋಟೋ ಕೂಡ ಇದೆ ಈಗ ಕೂಡ. ಸೊ ಅದಕ್ಕಾಗಿ ಹಸುದವರಿಗೆ ಒಂದು 4 ಒಳ್ಳೆ ತರದ ಮಾಡ ಅಂತ ಹೇಳ್ಕೊಂಡು ನಾನು ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಪಬ್ಲಿಕ್ನವರಿಗೆ ಓಲಾ, ಊಬರ್, ಕ್ಯಾಬ್, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಜಾನ್, ಫ್ಲಿಪ್ಕಾರ್ಟ್ ಸೊ ಅಂಥವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಹಾಗಾಗಿ ಸರ್ ಇದನ್ನು ನನ್ನ ಕಾನ್ಸೆಪ್ಟ್ ಬಂದು ಈ ತರ ಪ್ಲಾನ್ ಮಾಡಿದ್ದೆ ನಾನು. ಸೊ ಲಿಮಿಟ್ ಊಟ ಬೇಡ ಅಂತೇಳಿ ಅನ್ಲಿಮಿಟೆಡ್ ಮಾಡಿದ್ದೆ ನಾನು. ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬಾ ಸರ್, ಹೊಟ್ಟೆ ತುಂಬಾ ಮುದ್ದೆ ರೈಸ್ ಅನ್ಲಿಮಿಟೆಡ್ ಕೊಡ್ತೀನಿ, 5 ಪೀಸ್ ಚಿಕನ್ ಕೊಡ್ತೀನಿ, ಇಲ್ಲ 2 ಪೀಸ್ ಮೀನು, ರೂಪ್ಚಂದ್ ಮೀನು, 1 ಗ್ಲಾಸ್ ಪಾಯಸ ಕಂಪಲ್ಸರಿ, ಮಿಲ್ಸಿಗೆ 1 ಗ್ಲಾಸ್ ಪಾಯಸ ಕಂಪಲ್ಸರಿ, ಅಡಿಕೆ ಪ್ಲೇಟ್ ಹಾಕ್ತೀನಿ ಸರ್. ಅಡಿಕೆ ಪ್ಲೇಟ್. ಸೊ ಅಡಿಕೆ ಪ್ಲೇಟ್ ಇಂದ ಕೊಡ್ತೀನಿ ಊಟ ಬಂದು. ಫುಲ್ ಎಕೋ ಫ್ರೆಂಡ್ಲಿ. ಹೌದು ಸರ್. ಫುಲ್ ಮಿಲ್ಸ್. ಇನ್ ಕಸ್ಟಮರ್ ಅದರ್ವೈಸ್ ಏನ್ ಮಾಡ್ತಾರೆ, ಪಾರ್ಸಲ್ ಕೊಡಿ ಅಂತಾರೆ, ಕಂಪಲ್ಸರಿ ಒಂದು ಮುದ್ದೆ ಕೊಡ್ತೀನಿ. ಅವ್ರು ಸ್ಯಾಟಿಸ್ಫೈಸ್ ಆಗುವಂತ ಒಂದು ಒಳ್ಳೆ ದೊಡ್ಡ ಮುದ್ದೆ ಕೊಡ್ತೀನಿ. ಒಂದು ರೈಸು ಅವರಿಗೆ ಹೊಟ್ಟೆ ತುಂಬ ರೈಸ್ ಕೊಡ್ತೀನಿ, 1 ಗ್ಲಾಸ್ ಪಾಯಸ. 1,000 ಅಂತ ಕೇಳಿದ್ರು ಕೂಡ ಯಾರು ಕೊಟ್ಟಿಲ್ಲ. ಸೊ ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಜನ ಬಂದು ಊಟ ಮಾಡ್ಲಿ, ಹೊಟ್ಟೆ ತುಂಬ ಜನ ಬಂದು ಊಟ ಮಾಡ್ಲಿ, ಅವರೇ ನನ್ನನ್ನು ಬೆಳೆಸಬೇಕು, ಅವರೇ ನನ್ನನ್ನ ಮುಂದೆ ಕರಿಬೇಕು ಅಂತ ಉದ್ದೇಶವನ್ನು ನಾನು ಮಾಡಿರೋದು ಸರ್. ಹಾಗಾಗಿ ಇರ್ಲಿ ಅಣ್ಣ, ಅಳ್ಬೇಡ, ಅಳಕ್ ಹೋಗ್ಬೇಡಿ. ನಾವಿದೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಎಷ್ಟಾಗತ್ತ ನಮ್ ಸಪೋರ್ಟ್ ಮಾಡ್ತೀವಿ ಅಣ್ಣ. ಇವಾಗ ಏನಂದ್ರೆ ಸರ್, ಇವಾಗ ಸೊ ಹಾಗಾಗಿ ಏನಂದ್ರೆ ನಾನು ಊಟ 30 ರೂಪಾಯಿ ಊಟ ಶೂಸ್ ಮಾಡ್ತಾ ಇದ್ದೆ. ಏನಾದ್ರು 30 ರೂಪಾಯಿ ಊಟ ಸಿಕ್ಕರೆ ಸಾಕು. ಚಿಕನ್ ಸಾಂಬಾರ್ ಅಂದ್ರೆ ವೆಜ್ ಗ್ರೇವಿ ಹಾಕ್ಬಿಡೋದು ಸೊ ಕಸ್ಟಮರ್ ಕೆಲವೊಂದು ಕಡೆ. ಸೊ ಅದೆಲ್ಲ ನೋಡಿದ ದಿನಗಳ ಮೇಲೆ ಸೊ ನಾನು ಯಾಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಕೊಂಡು ಪಬ್ಲಿಕ್ ಯಾಕೆ ನಾನು ಊಟ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಊಟ ಬಂದು. ಸರ್ ಜಗ್ಗೇಶ್ ಸರ್ ಅಂತ ದೊಡ್ಡ ಆಕ್ಟರೇ ನಿಮ್ಗೆ ಕಮೆಂಟ್ ಹಾಕಿ ದೇವ್ರ ಸಪೋರ್ಟ್ ಮಾಡ್ತಾರೆ. ಹೌದು ಸರ್, ಯಾಕೆಂದ್ರೆ ಸರ್ ಕಷ್ಟದ ಬೆಲೆ ಗೊತ್ತಿರೋರಿಗೆ ಅದು ನೆಮ್ಮದಿ ಗೊತ್ತಿರುತ್ತೆ. ಇವತ್ತು ಕಷ್ಟಪಟ್ಟೆ ನಾಳೆ ಚೆನ್ನಾಗಿರ್ಬೋದು. ನಾಳೆ ನಾನು ಏನೇ ಸಂಪಾದನೆ ಮಾಡಿದ್ರು ನನ್ನ ಜೀವನಕ್ಕಂತ ಒಂದು 5% ಇಟ್ಕೊಂಡು ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಸರ್. ಅದೊಂದು ನನ್ನ ತಲೆಯಲ್ಲಿದೆ. ಸೊ ಜಗ್ಗೇಶ್ ಸರ್ ಕಮೆಂಟ್ ಮಾಡಿದ್ದಾರೆ, ನೋಡಿದ್ದೀನಿ ಅದೆಲ್ಲ. ಸೊ ತುಂಬಾ ಖುಷಿ ಆಯ್ತು. ತುಂಬಾ ಜಗ್ಗೇಶ್ ಸರ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀನಿ. ಜಗ್ಗೇಶ್ ಸರ್ ಹೇಳಕ್ಕೆ ಸರ್, ತುಂಬಾ ನಾನು ಮುಂಚೆಯಿಂದ ನಾನು ಒಬ್ಬ ಅಭಿಮಾನಿ. ಸೊ ಜಗ್ಗೇಶ್ ಸರ್ ಹೇಳಕ್ಕೆ ಇಲ್ಲೇ ಮಲ್ಲೇಶ್ವರಮಲ್ಲಿ ಇರೋದು ಅವ್ರ ಮನೆ ಬಂದು 12 ಕ್ರಾಸ್ 13 ಕ್ರಾಸ್ ಅಲ್ಲಿ ಇದೆ. ನಾನು ತುಂಬಾ ಸಲ ಅವ್ರ ಮನೆ ಕಡೆ ಎಲ್ಲ ಹೋಗಿದೆ. ಸೊ ಒನ್ ಟೈಮ್ ನೋಡಿದ್ದೆ ಅವ್ರನ್ನ. ನಾನು ಕೋಮಲ್ ಸರ್ ಮನೆಗೂ ಡೆಲಿವರಿ ಕೊಟ್ಟಿದ್ದೀನಿ ನಾನು. ಕೋಮಲ್ ಸರ್ ಮನೆಗೆ, ಮತ್ತೆ ರಾಗಿಣಿ ಮನೆಗೆ, ಜಯಶ್ರೀ ಮನೆಗೆ, ಶ್ರುತಿ ಮನೆಗೆ, ಶ್ರೀಮುಳ್ಳಿ ಮನೆಗೆ. ಸೊ ಇಂತ ಮನೆಗಳೆಲ್ಲ ನಾನು ಡೆಲಿವರಿ ಕೊಟ್ಟಿದ್ದೀನಿ. ಕೋಮಲ್ ಮಗಳು ಬಂದು ತಗೊಂಡೋಗಿದ್ದಾಳೆ. ರಾಗಿಣಿ ಅವರ ವಾಚ್ಮನ್ ಬಂದು ತಗೊಂಡೋಗಿದ್ದಾರೆ. ಸೊ ಅವರವ್ರ ಫ್ಯಾಮಿಲಿ ಅವ್ರು ಬಂದು ತಗೊಂಡೋಗಿದ್ದಾರೆ. ಸೊ ಜಗ್ಗೇಶ್ ಸರ್ ಮೀಟ್ ಮಾಡಂದ್ರೆ ಸರ್ ನನಗೂ ಕೂಡ ಅವರು ಇವಾಗ ಟೈಮ್ ಸಿಗ್ತಾ ಇಲ್ಲ. ಒಂದ್ ಸ್ವಲ್ಪ ಟೈಮ್ ಕೊಟ್ರೆ ಅವರು ಕೂಡ ನಾನು ಕರೆದ್ರೆ ಖಂಡಿತ ನಾನು ಮೀಟ್ ಮಾಡ್ತೀನಿ ಸರ್. ಅದಕ್ಕೋಸ್ಕರ ಖಂಡಿತ ಸರ್ ಒಳ್ಳೇದಾಗ್ಲಿ. ಟೈಮಿಂಗ್ ಸರ್ 12 ಗಂಟೆಯಿಂದ 4:30 5 ಗಂಟೆ ತನಕ ಇರುತ್ತೆ ಸರ್. ಸೊ ಯಾರೇ ಬರ್ಲಿ 3 ಗಂಟೆಗೆ ಕಾಲ್ ಮಾಡ್ಕೊಂಡ್ ಬನ್ನಿ ದಯವಿಟ್ಟು. ಇನ್ ಕೇಸ್ ಖಾಲಿ ಆದ್ರೆ 3 ಗಂಟೆ ಖಾಲಿ ಆದ್ರೆ ನಂಗೆ ಫೋನ್ ಮಾಡಿ ಹೇಳಿದ್ರೆ ನಾನು ತೆಗೆದು ಇಟ್ಟಿರ್ತೀನಿ ಊಟನ. ಅಥವಾ ಖಾಲಿ ಆಗ್ಲಿ ಇಡ್ಲಿ ನಂಗೆ ಕಾಲ್ ಮಾಡ್ಕೊಂಡ್ ಬನ್ನಿ ಸರ್ 3 ಗಂಟೆ ಕಂಪಲ್ಸರಿ. ಸರ್ ಎಕ್ಸಾಕ್ಟ್ ಲೊಕೇಶನ್ ಸರ್ ಲೊಕೇಶನ್ ಬಂದು ಸರ್ ಇದು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ. ಈ ಕಡೆ ವಿಜಯನಗರ ಬರುತ್ತೆ ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ ಬಸವೇಶ್ವರ ನಗರ, ಹಿಂಗ್ ಹೋದ್ರೆ ಮಾಗಡಿ. ಸೊ ಹಿಂಗ್ ಹೋದ್ರೆ ನಮ್ದು ಗೋವಿಂದರಾಜ್ ಅಂಗಡಿಗೆ ಹೋಗುತ್ತೆ. ಸೊ ಇದು ಮೇಲ್ ಪ್ಲೇಸ್ ಬಂದು ಸೊ ಬ್ರಿಡ್ಜ್ ಮೇಲೆನೆ ಇರೋದು ಸರ್. ಹಾಗಾಗಿ ನಿಯರ್ ಇದೊಂದು ಬ್ಯಾಂಕ್ ಇದೆ. ಸೊ ನಿಯರ್ ಬ್ಯಾಂಕ್ ಒಂದು ನಿಯರ್ ಆಗತ್ತೆ. ಸೊ ಒಂದು ಶೌಚಾಲಯ ಇದೆ ಪಕ್ಕದಲ್ಲೇ. ಸೊ ತುಂಬಾ ವೆಹಿಕಲ್ಗಳು ತಿರ್ಗಾಡತ್ತೆ. ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡಿ ಸರ್. ಹಾಗಾಗಿ ನಾನೊಬ್ಬ
ಬಡ ಕುಟುಂಬದಿಂದ ಬಂದಿರೋನು. ಬೆಂಗಳೂರು ಬಂದು 7 ವರ್ಷ ಆಯ್ತು. ಇದೇ ಗಾಂಧಿನಗರಲ್ಲಿ ಅಬಾಲಿ ಥಿಯೇಟರ್ ಮುಂದೆ ಮಲಗಿದ್ದೀನಿ. ನಮ್ಮ ತಂದೆ ಅವರು ಊರಿಂದ ಬರ್ಬೇಕಾದ್ರೆ 700 ತಗೊಂಡ್ ಬಂದಿದ್ದೆ. 5 ಜನ ಬಂದಿದ್ವಿ. 5 ಜನ ನಾನೇ ಉಳ್ಕೊಂಡಿದ್ದು. ಊರಿಂದ ಗಾಡಿ ತಂದು ಡೆಲಿವರಿ ಮಾಡಿದೆ. ಹೌಸ್ ಪಿಕಿಂಗ್ ಕೆಲಸ ಮಾಡಿದ್ವಿ. ಇದೇ ABM ಇಂಟರ್ನ್ಯಾಷನಲ್ ಹೋಟೆಲ್ ಗಾಂಧಿನಗರಲ್ಲಿ ಎಂಪೈರ್ ಪಕ್ಕದಲ್ಲಿ ಹೌಸ್ ಪಿಕಿಂಗ್ ಕೆಲಸ ಮಾಡಿದ್ವಿ 1 ವರ್ಷ ಕಂಟಿನ್ಯೂ. ಅದಂದ್ರೆ ನಿಮ್ ಕಷ್ಟ ಮನೆಗೆ ಅದು ಕೂಡ ಪ್ರತಿಫಲನೇ ಇಲ್ಲ ಇದಲ್ಲ. ಮನೆಗೆ ಫ್ರೆಂಡು ಫ್ಯಾಮಿಲಿ ಯಾರು ಕೂಡ ಹೇಳಿಲ್ಲ ಇಲ್ಲಿ ತನಕ ನಾನು ಹೌಸ್ ಪಿಕಿಂಗ್ ಮಾಡಿದೀನಿ, ಒಬ್ಬ ನಾನು ಕ್ಲೀನರ್ ಮಾಡಿ ಅಂತ ಹೇಳ್ಕೊಂಡಿಲ್ಲ. ಸೊ ಆ ಶ್ರಮ ಪಟ್ಟು ಕೆಲಸ ಮಾಡಿ ಆಮೇಲೆ ನನಗೆ ಅನ್ಸಿದ್ ಒಂದೇ ಡೆಲಿವರಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರೋ ನಾನು ಡೆಲಿವರಿ ಮಾಡಿದೆ. ಡೆಲಿವರಿ ಎಲ್ಲಾ ತರದ್ದು ಡೆಲಿವರಿ ಮಾಡಿದ್ದೆ ನಾನು ಅವಾಗ. ಇದೇ ABM ಇಂಟರ್ನ್ಯಾಷನಲ್ ಗಾಂಧಿನಗರಲ್ಲಿ ಬಂದಾಗ ಒಂದು ಲಗೇಜ್ ಬ್ಯಾಗ್ ತಗೊಂಡು ಬಂದಿದ್ದೆ. 700 ರೂಪಾಯಿ ಇಟ್ಕೊಂಡ್ ಬಂದಿದ್ದೆ. ಸೊ ಅದೇ ಗಾಂಧಿನಗರಲ್ಲಿ ನಮಗೆ ಒಂದು ಉಳ್ಕೊಳಕ್ ಜಾಗ ಇಲ್ಲ, ಒಬ್ರು ಕೆಲಸ ಕೂಡ ಕರೆಯೋಕೆ ಆಗಲ್ಲ. ನಾನು ಓದಿರೋ 3ನೇ ಕ್ಲಾಸು ನಾನು ಓದಿರೋಕೆ. ಸೊ ಹಾಗಾಗಿ ಗಾಂಧಿನಗರಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದ್ರು. 4 ಜನ ರಿಟರ್ನ್ ಹೋಗ್ಬಿಟ್ರು ಊರಿಗೆ. ಯಾರು ಒಬ್ಬರೇ ಉಳ್ಕೊಂಡು ನಾನು ಒಬ್ಬರೇ ಉಳ್ಕೊಂಡಿದ್ದು. ನನಗೆ ರೂಮು ಗೊತ್ತಿಲ್ಲ, ಯಾರು ಪರಿಚಯ ಇಲ್ಲ, ಯಾರು ಕಾಂಟ್ಯಾಕ್ಟ್ ಇಲ್ಲ ಬೆಂಗಳೂರಲ್ಲಿ. ಅದೇ ಕಪಾಲಿ ಥಿಯೇಟರ್ ಮುಂದೆ ಎಲ್ಲ ವಾಶ್ರೂಮ್ ಎಲ್ಲ ಮಾಡ್ತಾರೆ, ಅಲ್ಲೇ ಮಲಗಿದ್ದೀನಿ ನಮ್ಮ ತಂದೆ ಅವ್ರ ಟವಲ್ ಇಟ್ಕೊಂಡು. ಸೊ ಅದೆಲ್ಲ ನಾನು ನೋಡಿದ್ಮೇಲೆ ನಾನು ಮನೇಲಿ ಕೂಡ ಶೇರ್ ಮಾಡಿಲ್ಲ ಈ ವಿಷಯ, ಯಾರು ಕೂಡ ನಾನು ಶೇರ್ ಮಾಡಿಲ್ಲ. ಸೊ ಇದು ಸ್ಟಾರ್ಟ್ ಮಾಡಿದ್ಮೇಲೆ ಮಾಡ್ಬೇಕಂತ ಸೊ ಅದೇ ಮಾಡಿರೋ ಸರ್. ನಾಳೆ ಜನ ಏನೇನ ನನ್ನ ಮುಂದೆ ಬಂದು ಕರೆದ್ರು ಅದು ನಂಗೆ ಕೊಡೋಂಥ ಒಂದು ಭಿಕ್ಷೆ. ನಾನು ನಾಳೆ ಒಂದು ದೊಡ್ಡ ಲೆವೆಲ್ಗೆ ಹೋದ್ರೆ ಅದು ಭಿಕ್ಷೆ. ಬೆಳೆಸೋದು ಅವರೇ, ನನ್ನ ಹಾಳು ಮಾಡೋದು ಅವರೇ. ದಯವಿಟ್ಟು ಹೇಳೋದು ಎಲ್ಲರಿಗೂ ಕೂಡ ಬಂದು ನನ್ನ ಹೋಟೆಲಿಗೆ ಬಂದು ಎಲ್ಲರೂ ಕೂಡ ಸಹಕರಿಸಿ ಸರ್. ಎಲ್ಲರೂ ಬಂದು ಬೆಂಬಲ ಕೊಡಿ, ಬಂದು ಊಟ ಮಾಡಿ. ನಾನು ಮಾಡುವಂಥ ಅಡುಗೆಯಲ್ಲಿ ಏನಾದ್ರು ತೊಂದರೆ ಆದರೆ ಅಲ್ಲೇ ನಾನು ಏನಂತ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಸರ್. ಅದನ್ನ ಹೇಳಕ್ ನಾನು ಇಷ್ಟಪಡ್ತೀನಿ. ಹಾಗಾಗಿ ನೀವು ಮೂಲತಃ ಯಾವ ಊರು? ಮೂಲತಃ ಬಂದು ಸರ್ ನಂದು ಹೂವಿನಡಗಲಿ ತಾಲೂಕು, ಬಳ್ಳಾರಿ ಡಿಸ್ಟಿಕ್ ಇತ್ತು. ಇವಾಗ ಚೇಂಜ್ ಆಗಿದೆ, ವಿಜಯನಗರ ಡಿಸ್ಟಿಕ್. ಹೂವಿನಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್, ವರಕನಹಳ್ಳಿ ಪೋಸ್ಟ್. ನಂದು ಒಂದು ಚಿಕ್ಕ ಗ್ರಾಮ, ಗೋವಿಂದಪುರ ತಂಡ ಅಂತ ನಂಬರ್ 1. ಹೇಗ್ ಬಂತೆ ಹೆಸರು ಕನ್ನಡದ? ಈ ಹೆಸರಿಟ್ಟ ಒಂದು ಕನ್ನಡದವರಿಗೆ ಒಂದು ಬೆಲೆ ಇರುತ್ತೆ ಕರ್ನಾಟಕದಲ್ಲಿ. ಸೊ ಈ ಹೆಸರು ನೋಡಿ ಆದ್ರೂ ಊಟಕ್ಕೆ ಬರ್ತಾರೆ ಖಂಡಿತ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಹೌದು ಸರ್, ಇವಾಗ ಕನ್ನಡ ಹೆಸರಿಟ್ಕೊಳಕ್ಕೆ ಹೌದು ನೀರು ಎಲ್ಲಾ ತಿಂದು. ಹೌದು ಸರ್, ನೀವು ಕನ್ನಡನ ಬೆಳೆಸಿ. ಹೌದು ಸರ್. ಯಾಕಂದ್ರೆ ಹೆಸರು ಅದು ಒಂದು ಅಟ್ರಾಕ್ಷನ್ ಸರ್. ಹೆಸರು ಬಂದು ಕನ್ನಡದ ಕೈ ರುಚಿ ಅಂದ್ರೆ ಮಾಡೋದು ಕೈಯಿಂದ ಶ್ರಮಪಟ್ಟಿಯಿಂದ ಮಾಡ್ತೀನಲ್ಲ, ಅದಕ್ಕಾಗಿ ಕನ್ನಡದ ಕೈ ರುಚಿ ಅಂತ ಹೆಸರಿಟ್ಟಿತ್ತು ಸರ್. ಇಲ್ಲ ಸರ್, ನಿಮ್ ಕನ್ನಡದ ಕೈ ರುಚಿ ಜನಕ್ಕೆ ಮೆಚ್ಚುತ್ತೆ, ಇಷ್ಟ ಆಗತ್ತೆ. ಬಂದು ಅವರೆಲ್ಲ ಟೇಸ್ಟ್ ಮಾಡ್ತಾರೆ. ಹಾಗೆ ನಮ್ ಸಪೋರ್ಟ್ ಸದಾ ನಿಮ್ ಹತ್ರ ಇರುತ್ತೆ. ಏನೇ ಇದ್ರು ಕಾಲ್ ಮಾಡಿ, ನಾವು ಸಪೋರ್ಟ್ ಮಾಡೋಣ ಸರ್. ಓಕೆ ಸರ್. ಅದೇ ಸರ್ ಹೇಳಿದ್ನಲ್ಲ, ಎಲ್ಲಾರು ನೋಡ್ತಿದಾರೆ, ದಯವಿಟ್ಟು ವಿಡಿಯೋನ ಬಂದ್ಬಿಟ್ಟು ಸೊ ನಿಯರ್ ಬಂದು ವಿಜಯನಗರ ಹೌಸಿಂಗ್ ಬೋರ್ಡ್ ಮೇಲೆ ಇರ್ತೀನಿ ನಾನು. ಬಂದ್ಬಿಟ್ಟು ಸರ್ ಎಲ್ಲರೂ ಕೂಡ, ಸೊ ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ಬ್ರದರ್ ಆಗ್ಬೋದು, ಅಂಕಲ್ಸ್ ಆಗ್ಬೋದು, ಆಂಟಿ ಆಗ್ಬೋದು, ಎಲ್ಲರೂ ಬಂದು ನನ್ನ ಸಹಕರಿಸಿ ಬಂದ್ಬಿಟ್ಟು ನನ್ನ ಹೋಟ್ಲಿಗೆ ಬಂದು ಒಂದು ಸಲ ವಿಸಿಟ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ನಾನು ಕೊಡುವಂಥ ಟೇಸ್ಟು ಮತ್ತೆ ಕೊಡುವಂಥ ಕ್ವಾಂಟಿಟಿ ನಿಮಗೆ ಸ್ಯಾಟಿಸ್ಫೈಸ್ ಆಗುತ್ತೆ. 99 ರೂಪೀಸ್ಗೆ ದಯವಿಟ್ಟು ಬಂದು ನನ್ನನ್ನು ಬೆಂಬಲ ಕೊಡಿ ಅಂತ ಹೇಳ್ತೀನಿ ಸರ್. ಓಕೆ ಸರ್, ಬನ್ನಿ ಸರ್, ಊಟಕ್ಕೆ ವಿಚಾರಕ್ಕೆ ಹೋಗೋಣ. ಬನ್ನಿ ಸರ್. ಬೇರೆ ಯಾರಾದ್ರೂ ಯೂಟ್ಯೂಬರ್ಸ್ ಬಂದಿದ್ರು? ಹೌದು ಸರ್, ಬಂದಿದ್ರು. ಸೊ ಒಬ್ರನ್ನ ಕರೆದಿದ್ವಿ, ತಾಜಾ ಫುಡ್ ಶೀಟ್ ಅಂತ. ಪಾಪ ಒಂದೇ ಮನ್ಸಿಂದ ಬಂದು ನನ್ನ ವಿಡಿಯೋ ಶೂಟ್ ಮಾಡಿದ್ರು. ನಾಳೆ ನಾನು ಏನೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಕೂಡ ಅದೊಂದು ನನ್ನ ಸ್ಥಾನದಲ್ಲಿ ಕೊಟ್ಟಿದ್ದನ್ನು ನಾನು ಮನಸ್ಸಲ್ಲಿ ಇಟ್ಕೊಂತೀನಿ. ಅವ್ರು ಬಂದು ನನಗೆ ಏನು ಬೇಡ, ಬಂದು ನಾನು ವಿಡಿಯೋ ಶೂಟ್ ಮಾಡಿದ್ದೆ ಅಂತ ನಿಂತ್ಕೊಂಡು ನಾನು ಮಾಡಿದ್ವಿ ಸರ್. ಹಾಗೆ ಮುದ್ದೆ ಹಾಕ್ಲ ಚಪಾತಿ ಸರ್. ಏನ್ ನಿಮ್ಮಲ್ಲಿ ತುಂಬಾ ಸ್ಪೆಷಲ್ ಅಂದ್ರೆ ಚಪಾತಿ ಇದೆ, ಮುದ್ದೆ ಇದೆ, ಚಿಕನ್ ಮಿಲ್ಸ್ ಇದೆ, ಫಿಶ್ ಮಿಲ್ಸ್ ಇದೆ, ಪಾಯಸ ಇದೆ. ಸೊ ಎಲ್ಲ ತರ ಇದೆ. ಯಾವ್ದು ಕೊಡ್ಲಿ? ಫಸ್ಟ್ ಮುದ್ದೆ ಕೊಡ್ಲಾ? ಮುದ್ದೆ ಜೊತೆ ಫಿಶ್ ಫ್ರೈ ಮಾಡಿ. ಫಿಶ್ ಫ್ರೈ, ಓಕೆ ಡನ್. ಮುದ್ದೆ ಜೊತೆಗೆ ಫಿಶ್ ಫ್ರೈ ಇಲ್ಲ, ಮುದ್ದೆ ಜೊತೆ ಫಿಶ್ ಫ್ರೈ ಮಾಡಿ ಫಸ್ಟ್. ನೋಡಿ ಸರ್, ಮುದ್ದೆ ಈ ತರ ಇರುತ್ತೆ ನಮ್ದೆಲ್ಲ. ಬರೀ 99 ರೂಪೀಸ್ ಮುದ್ದೆ ಅನ್ಲಿಮಿಟೆಡ್. ಹೌದು ಸರ್, 99 ರೂಪೀಸ್ ಅನ್ಲಿಮಿಟೆಡ್ ಮುದ್ದೆ. ಬಂದು ರೈಸು ಅನ್ಲಿಮಿಟೆಡ್ ಇರುತ್ತೆ. ಮೀನು ಬಂದು ನೋಡಿ ಈ ತರ ಸ್ಲೈಸ್ ಹಾಕ್ತೀನಿ ಸರ್, 2. ಓಕೆ, ಇದು ಬಿಟ್ಟು ಬೇರೆ ಕೆಲಸ ಏನಾದ್ರು ಮಾಡ್ತೀರಾ? ಇಲ್ಲ ಸರ್, ನಮ್ ತಂದೆ ಕೂಡ ರೈತರು. ನೀವು ರೈತರು ಮಕ್ಕಳು? ಹೌದು, ನಮ್ ತಂದೆ ಕೂಡ ರೈತರು. ನಾನು ನಮ್ಮ ತಂದೆ ಮುಂದೆ ಯಾವತ್ತೂ ಕಷ್ಟ ಹೇಳ್ಕೊಂಡಿಲ್ಲ. ಸೊ ನಾನು ಹೆಂಗಿದ್ದೀನಿ ಅಂದ್ರೆ ನಾನು ಚೆನ್ನಾಗಿದೆ ಅಂತ. ಪಾಪ ಅವ್ರ ಕಷ್ಟ ನಾನು ನೋಡ್ತಾ ಇದ್ದೆ. ನನ್ನ ಮನೆಗೆ ಸೋಮವಾರ ಬಂದ್ರೆ ಸಂತೆ ಹಳ್ಳಿ ಕಡೆ. ಸೊ ಆ ಟೈಮಲ್ಲಿ ನಮ್ಮ ತಾಯಿ ಫೋನ್ ಮಾಡೋದು. ಅದೆಲ್ಲ ದಿನಗಳು ನೋಡಿದ್ಮೇಲೆ ನಮ್ಮ ತಂದೆಗೆಲ್ಲ ನನ್ನ ಕಷ್ಟ ತುಂಬಾ ಕೊಟ್ಟಿದ್ದೀನಿ. ಈ ಸ್ವಲ್ಪ ದಿನಗಳಾದ್ಮೇಲೆ ಜನ ನನ್ನ ಬೆಂಬಲಿಸ್ಕೊಟ್ಮೇಲೆ ಅವರು ಸಂತೋಷವಾಗಿ ನೆಮ್ಮದಿಯಾಗಿ ನಾನು ನಿಂತ್ಕೊಂತೀನಿ. ತುಂಬಾ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಅದೇ ತರ ತಂದೆ ತಾಯಿಗೆ ಯಾವತ್ತೂ ಗೌರವ ಕೊಡಿ, ಮರ್ಯಾದೆ ಕೊಡಿ. ಇರೋರನ್ನ ಯಾವತ್ತೂ ಉಳಿಸ್ಕೋಬೇಡಿ. ಫ್ರೆಂಡು, ಹುಡುಗಿ ಮತ್ತೆ ತಂದೆ ತಾಯಿ ರಿಲೇಷನ್ ಯಾವತ್ತೂ ಉಳಿಸ್ಕೊಳ್ಳಿ, ಕಳ್ಕೊಳ್ಳೋದೊಂದು ಮಾಡಬೇಡಿ. ದುಡ್ಡು ಶಾಶ್ವತ ಆಗಿ ಇರಲ್ಲ. ದುಡ್ಡು ಸಂಪಾದನೆ ಮಾಡಿದ್ಮೇಲೆ ನಮ್ಮ ಹತ್ರ ಎಷ್ಟು ದುಡ್ಡು ಅಂತ ಯಾರು ನೋಡಲ್ಲ. ಒಂದು ಗೌರವ, ಒಂದೇ ತಂದೆ ತಾಯಿ, ಅದೇ ಜನಗಳು ನಮ್ಮನ್ನ ಸತ್ತ ಮೇಲೆ ದುಡ್ಡು ಬಿಸಾಡಿ ಎತ್ಕೊಂತಾರೆ ಎಲ್ಲರೂ ಕೂಡ. ಸೊ ಹಾಗಾಗಿ
ಇರೋರ್ನ ಯಾರನ್ನು ಕಳ್ಕೊಬೇಡಿ, ದಯವಿಟ್ಟು ಗೌರವ ಕೊಡಿ, ಮರ್ಯಾದೆ ಕೊಡಿ. ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೆಟ್ಟದಾಗ ಮಾತಾಡಬೇಡಿ. ನಿಮ್ನ ಯಾರಾದ್ರೂ ಮೋಸ ಆದ್ರೂ ಮಾಡ್ಲಿ ಅಥವಾ ಒಳ್ಳೇದಾದ್ರೂ ಮಾಡಿ ಮಾತಾಡಿರ್ಲಿ, ಅವ್ರ ನಮ್ಮ ಬಗ್ಗೆ ಅವ್ರ ಬಗ್ಗೆ ಚೆನ್ನಾಗಿ ಅಂತ ನಾವು ಅನ್ಕೊಂಡು ಕೈ ಮುಕ್ಕೊಂಡಿದ್ರೆ ಒಳ್ಳೇದಂತ ಅನ್ಕೊಂಡು ಸರ್. ಹಾಗೆ ಓಕೆ ಸರ್, ಇದು ಚಿಕನ್ ಸಾತ ಎಲ್ಲಿಂದ ಸರ್ ತರಿಸೋದು? ಸರ್ ಇದು ಕೂಡ ನಾನು ಒಂದೇ ಕಡೆ ತರ್ತೀನಿ ಸರ್, ಚಿಕನ್ ಮತ್ತೆ ಫಿಶ್ ಒಂದೇ ಕಡೆ ಸರ್. ಪಕ್ಕ ಅಂಗಡಿ ಇದೆ, ಅಲ್ಲಿಂದಾನೇ ತಗೊಂಡ್ಬರ್ತೀನಿ. ಮನೇಲೆ ಚಪಾತಿ ರೆಡಿ ಮಾಡೋದಾ? ಹೌದು ಸರ್. ಇದು ಚಪಾತಿ ಬಂದ್ಬಿಟ್ಟು ಸರ್ ನಾನು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಯಿಂದ ತರಿಸ್ತೀನಿ. ಓಕೆ, ಅವರೇ ಬಂದು ಕೊಟ್ಟೋಗ್ತಾರೆ. ಚಪಾತಿ ಬಂದು ಮನೇಲಿ ರೆಡಿ ಮಾಡೋದಿಲ್ಲ, ಅವರೇ ಬಿಸಿ ಮಾಡಿಬಿಟ್ಟು ತಗೊಂಡ್ಬಂದು ಕೊಡ್ತಾರೆ. ಓಕೆ. ಸೊ ಹಾಗಾಗಿ ಮನೇಲೆ ಡೈರೆಕ್ಟ್ ಆಗಿ ಡೆಲಿವರಿ ಕೊಡ್ತಾರೆ ಸರ್. ಖಂಡಿತ ಸರ್. ಬ್ಯಾನರ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ನೋಡಿದೆ ಸರ್. ಪುನೀತ್ ರಾಜ್ಕುಮಾರ್ Meet ಬಗ್ಗೆ ಮಾಡಿದ್ರಾ? ಇಲ್ಲ ಸರ್, ಅವರು ನಾನು ಡೆಲಿವರಿ ಟೈಮ್ ಅಲ್ಲಿ ಸೊ ಬಜರಂಗಿ 2 ಪಿಕ್ಚರ್ ರಿಲೀಸ್ ಆಗಿತ್ತು. ಓಕೆ. ಸೊ ಎಲ್ಲಿ ಅಂದ್ರೆ ರೈಸ್ ಕೋರ್ಸ್ ಅಲ್ಲಿ ಚಿತ್ರಮಂದಿರ ಹತ್ರ. ಸೊ ಅವ್ರು ಫಾರ್ಚುನರ್ ಕಾರಲ್ಲಿ ಬಂದಿದ್ರು, ಅವ್ರು ವೈಟ್ ಕಲರ್. ಸೊ ನಾನು ಜಮೋಟೋ ಟಿ ಶರ್ಟ್ ಬ್ಯಾಗು ನನ್ನ ಸ್ಪೆಂಡರ್ ಬೈಕಲ್ಲಿ ಇದ್ದೆ. ನಾನು ನೋಡ್ಬಿಟ್ಟು ನಾನೇ ಮಾತಾಡ್ಸಕ್ ಆಗತ್ತೋ ಇಲ್ವೋ, ಇಲ್ಲ ಅವ್ರು ಏನ್ ಅನ್ಕೊಂಡಿದೆ. ನನ್ನ ಗಾಡಿ ನೋಡ್ಬಿಟ್ಟು ನಂಬರು ಏನಪ್ಪಾ ಹೊಸಪೇಟ್ ಕಡೆ ಏನಪ್ಪಾ ಅಂದ. ನಾನು ಬಂದು ಹಿಂಗ್ ಬೆನ್ ತಟ್ಟಿದ್ರು. ಏನಪ್ಪಾ ಹೊಸಪೇಟ್ ಕಡೆ ಅವರಂದ್ರು. ಹೌದು ಸರ್ ಅಂದೆ. ಏನ್ ಡೆಲಿವರಿ ಮಾಡ್ತಿದ್ಯಾ? ಹೌದು ಸರ್ ಅಂದೆ. ಬಾರಪ್ಪ ಮನೆ ನಮ್ ಕಡೆ ಯಾವಾಗಾದ್ರೂ ಟೈಮ್ ಬಾ ನನಗೆ ಅಂತೆಲ್ಲ ಅಂದ್ರು. ಅವ್ರು ಯಾರ್ದೋ ನಂಬರ್ ಕೊಟ್ಟಿದ್ರು. ಅವರು ಇವ್ರು ಇದಾರಲ್ಲ, ಅವ್ರ ಜೊತೆ ಬಾಡಿ ಗಾರ್ಡ್ ಇದ್ರಲ್ಲ ಒಬ್ರು. ಅವ್ರ ಹೆಸರೇನು ಏನಿದೆ ಸರ್ ಅವ್ರದ್ದು, ಅವ್ರ ನಂಬರ್ ಕೊಟ್ಟಿದ್ರು ನನಗೆ. ಅವ್ರ ಹೆಸರೇನು ನಂಬರ್ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಫೋನ್ ಮಾಡ್ಕೊಂಡು ಬಾ, 1 ವಾರ 2 ವಾರ ಬಿಟ್ಬಿಟ್ಟು ಬಾ, ನಿನ್ನ ಹತ್ರ ಮಾತಾಡಿದ್ ಅಂತ ಹೇಳಿದ್ರು ಅವರು. ಸೊ ನಾನೇನ್ ಮಾಡಿದೆ, ಅಷ್ಟೊಳಗಡೆ ಅದು ಅವತ್ತು ಮಾತಾಡಿದ್ಮೇಲೆ ನೆಕ್ಸ್ಟ್ ಡೇ ಚಿಕ್ಕಪೇಟೆಯಲ್ಲಿ ನಾನು ಆರ್ಡರ್ ಕೊಡ್ತಾ ಇದೀನಿ. ಚಿಕ್ಕಪೇಟೆಯಲ್ಲಿ ಆರ್ಡರ್ ಕೊಡ್ತಾ ಇದೀನಿ. ಒಬ್ಬ ಸೇಟು ಹೇಳಿದ ನನಗೆ, ನಿಮ್ ಪುನೀತ್ ರಾಜ್ಕುಮಾರ್ ಸತ್ತದ ಅಂತೇಳಿ. ನಾನು ಅವತ್ತೇ ಕೆಲಸ ಎಲ್ಲ ಬಿಟ್ಬಿಟ್ಟು ಒಂದು 15 ದಿನ ಕೆಲಸನೇ ಮಾಡಲಿಲ್ಲ. ಡೈರೆಕ್ಟ್ ಆಗಿ ನಾನು ಅವರು ಎಣ್ಣೆ ಮಣ್ಣು ಮಾಡಿದ್ರು ಅಲ್ಲೆಲ್ಲ ನೈಟು ಸೊ ಗಾಡಿ ಎಲ್ಲ ತಗೊಂಡೋಗಿ ಅಲ್ಲೆಲ್ಲ ನಾವು ಹುಡುಕಿ ಹೋಗಿದ್ದೆ ಅವ್ರ ಜೊತೆನೆ. ಸೊ ಏನಕ್ಕಂದ್ರೆ ಅವತ್ತು 1 ದಿನ ಬ್ಯಾಕ್ ಅಲ್ಲಿ ಮಾತಾಡ್ಸಿದ್ದಾರೆ, ನೆಕ್ಸ್ಟ್ ಡೇ ನನ್ನ ಹತ್ರ ಇಲ್ಲ ಅವರು. ಸೊ ಆತರ ಆಯ್ತು. ಸೊ ಹಾಗಾಗಿ ಇವತ್ತು ಕೂಡ ಹೋಟ್ಲ ಮಾಡಿದ್ ನಾನು ಏನಪ್ಪಾ ಅಂದ್ರೆ, ಅಂತವ್ರೆ ಏನೇನೋ ಮಾಡೋದ್ರು. ಸೊ ದುಡ್ಡು ಶಾಶ್ವತ ಆಗಲ್ಲ ಅಂತ ವ್ಯಕ್ತಿನೇ ಸೊ ನಾವು ಕಳ್ಕೊಬಿಟ್ಟಿ. ಹಾಗಾಗಿ ಅವ್ರ ಬೆಂಬಲದಿಂದ, ಅವರ ಒಂದು ಅಭಿಮಾನದಿಂದ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಬ್ಯಾನರ್ ಅನ್ನ ಹಾಕ್ಸಿರೋದು ಸರ್. ಹಾಗಾಗಿ ಅವರು ಕೈ ಮುಗ್ದಿದ್ದಾರೆ. ಅಭಿಮಾನಿಗಳೇ ಮನೆ ದೇವರಂತ ಅವರು ಹೇಳ್ತಾರೆ. ಇಡೀ ಫ್ಯಾಮಿಲಿ, ಶಿವಣ್ಣ ಇರ್ಬೋದು, ರಾಘೇಂದ್ರ ರಾಜ್ಕುಮಾರ್ ಇರ್ಬೋದು, ಆ ಅಣ್ಣ ಇರ್ಬೋದು, ಮತ್ತೆ ಪುನೀತ್ ಅಣ್ಣ ಇರ್ಬೋದು, ಮತ್ತೆ ಅವ್ರ ಮಕ್ಳಿರ್ತಾರೆ 2, ಅವರು ಕೂಡ ಇರ್ಬೋದು. ಸೊ ಅವ್ರ ಮನೆ ಅಭಿಮಾನಿಗಳೇ ಮನೆ ದೇವರು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಕಸ್ಟಮರೇ ಮನೆ ದೇವರು ಅಂತ ಅನ್ಕೊಂಡು ಅವ್ರನ್ನ ಏನು ಅವ್ರು ಫಾಲೋ ಮಾಡಿದ್ದಾರೆ, ಸೊ ಅದೇ ತರ ನಾನು ಕೂಡ ಒಂದು ಸ್ವಲ್ಪ ಫಾಲೋ ಮಾಡಿನೇ ಅವ್ರ ಬ್ಯಾನರ್ ಅಲ್ಲಿ ಅವ್ರ ಫೋಟೋ ಹಾಕ್ಸಿರೋದು. ಬೇರೆಯವರೆಲ್ಲ ದೇವ್ರ ಫೋಟೋ ಹಾಕ್ಸ್ಕೊಂತಾರೆ, ಬೇರೆಯವರೆಲ್ಲ ಅವ್ರ ಮಕ್ಳ ಫೋಟೋ ಹಾಕ್ಸ್ಕೊಂತಾರೆ. ಸೊ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಒಂದು ದೇವರ್ಕಿಂತ ಇವ್ರಕ್ಕಿಂತ ದೊಡ್ಡ ದೇವ್ರು ಯಾರಿದ್ದಾರೆ ಅಂತ ಅನ್ಕೊಂಡು ನಾನು ಈ ದೇವ್ರ ಫೋಟೋ ಹಾಕಿರೋದು ಸರ್. ಮಿನಿಮಮ್ 5 ಪೀಸ್ ಚಿಕನ್ ಕೊಡ್ತೀನಿ. ಕಾಂಬೋ ತಗೊಂಡ್ರೆ 1 ಗ್ಲಾಸ್ ಫ್ರೀ ಪಾಯಸ. ಅವ್ನು ಹಾಫ್ ರೈಸ್ ತಿನ್ಕೊಂಡೋದ್ರು 1 ಗ್ಲಾಸ್ ಫ್ರೀ ಕೊಡ್ತೀನಿ ಪಾಯಸ. ಕಾಂಬೋದಲ್ಲಿ ಏನೇನು ಸಿಗುತ್ತಾ ಸರ್? 2 ಮೀನ್ ಕೊಡ್ತೀನಿ, ಮುದ್ದೆ ರೈಸ್ ಅನ್ಲಿಮಿಟೆಡ್. ಇಲ್ಲ 2 ಚಪಾತಿ ಕೊಡ್ತೀನಿ, ರೈಸ್ ಅನ್ಲಿಮಿಟೆಡ್. 2 ಚಪಾತಿ, 2 ಮೀನು, 2 ಚಪಾತಿ ಮತ್ತೆ 2 ಮೀನು, ರೈಸ್ ಅನ್ಲಿಮಿಟೆಡ್. 1 ಗ್ಲಾಸ್ ಪಾಯಸ 99. ಅಥವಾ ಬೇಡವಾ ಚಪಾತಿ ತಗೊಳ್ಳಿ, ಮುದ್ದೆ ರೈಸಲ್ಲಿ ಯಾವ್ದು ಬೇಕಾ ಅನ್ಲಿಮಿಟೆಡ್ ತಗೊಳ್ಳಿ, ಚಪಾತಿ ಕಂಪಲ್ಸರಿ ಕೊಡ್ತೀವಿ. ಅಥವಾ 5 ಪೀಸ್ ಚಿಕನ್, ಚಪಾತಿನೇ ತಗೊಳ್ಳಿ, ಮುದ್ದೆ ರೈಸಲ್ಲಿ 1 ಚಾಯ್ಸ್ ಮಾಡ್ಕೋಬೇಕು. 3ರಲ್ಲಿ 1 ಚಾಯ್ಸ್. ಮುದ್ದೆ ರೈಸು ಮತ್ತೆ ಚಪಾತಿಲಿ 3ರಲ್ಲಿ 1 ಚಾಯ್ಸ್ ಮಾಡ್ಕೋಬೇಕು. ಚಪಾತಿ ಮಾತ್ರ ಕಂಪಲ್ಸರಿ 2 ಕೊಟ್ಟೆ ಕೊಡ್ತೀನಿ. ರೈಸ್ ಆದ್ರೂ ಅನ್ಲಿಮಿಟೆಡ್, ಇಲ್ಲ ಮುದ್ದೆ ಆದ್ರೂ ಅನ್ಲಿಮಿಟೆಡ್. 1 ಗ್ಲಾಸ್ ಪಾಯಸ ಕಂಪಲ್ಸರಿ ಕೊಡ್ತೀನಿ ಸರ್. ಸರ್ ಬ್ಯಾಕ್ ಪೇನ್ ಅಂತ ಇದ್ರಿ, ಹೇಗಿದೆ ಸರ್? ಅದು ಅಂದ್ರೆ ನಾನು ಇಲ್ಲೇ ಆಗಿದ್ದು, ನಾನು ಇದೇ ಹೌಸಿಂಗ್ ಬೋರ್ಡ್ ಹತ್ರ ಇಲ್ಲೇ ಆಗಿದ್ದು 2019ರಲ್ಲಿ. ಸೊ ಸಡನ್ ಆಗಿ ಆಟೋದವ್ನು ಪಾಪ ಬೇಕು ಅಂತ ಬರ್ಲಿಲ್ಲ, ಅವ್ನು ಒಂದ್ಮೇಲೆ ಬಂದಿದ್ದ. ನಾನು ಡೆಲಿವರಿ ಕೊಡಕ್ ಹೋಗ್ತಿದ್ದೆ ಕಾಮಾಕ್ಷಿ ಪಾಳ್ಯ. ಸಡನ್ ಆಗಿ ಬ್ರೇಕ್ ಹೊಡೆದಕ್ಕೆ ಬಿದ್ಬಿಟ್ಟು ಈಗಲೂ ಕೂಡ ಲೆಗಮೆಂಟ್ಸ್ ಪ್ರಾಬ್ಲಮ್ ಇದೆ ನನಗೆ. ಸೊ ವಿಕ್ಟೋರಿಯಲ್ಲೆಲ್ಲ ತೋರಿಸಿದೆ, ಸರಿಯಾಗಿಲ್ಲ, ಈಗಲೂ ಪೈನ್ ಇದೆ. ಸೊ ಆದ್ರೂ ಕೂಡ ಅದನ್ನ ಮರ್ತ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದೀನಿ. ತುಂಬಾ ಲೆಗಮೆಂಟ್ಸ್ ಪ್ರಾಬ್ಲಮ್ ಆಗಿ ಸೊ MRI ಮಾಡಿಸಿ ಎಕ್ಸ್ರಾ ತೆಗ್ಸಿ ಆದ್ರೂ ಕೂಡ ಸೆಟ್ ಆಗಿಲ್ಲ. ಸೊ ಡಾಕ್ಟರ್ ಏನೇ ಅಂದ್ರು, ಅದು ಎಕ್ಸರ್ಸೈಸ್ ಮಾಡೋದ್ಬೇ ಅಂದ್ರು. ಸೊ ಅದ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಅದು ಹಾಗೆ ಇದೆ, ಗಂಟು ಕೂಡ ಹಾಗೆ ಇದೆ. ಬೇಗ ಸರಿ ಮಾಡಿಸ್ಕೊಳ್ಳೋದಲ್ಲ, ಮಾಡ್ಸೋಣ ಸರ್. ಯಾಕೆ ಗೊತ್ತಾ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೋಟ್ಲಿಗೆ. ಇವಾಗ ಟೇಸ್ಟ್ ಸೂಪರ್ ಆಗ್ತಾ ಇದ್ದೀರಾ. ನನ್ನ ಉದ್ದೇಶ ಇವಾಗ ಕರ್ನಾಟಕಕ್ಕೆ ಒಬ್ಬ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅವರು ಈ ಕೈಲಿ ಕೊಡೋದು ಈ ಕೈಲಿ ಗೊತ್ತಾಗಲ್ಲ. ದೊಡ್ಡ ಮನುಷ್ಯ, ದೊಡ್ಡ ಮನೆಯವ್ರದ್ದು. ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಗೊತ್ತಾಗಲ್ಲ. ಸೊ ನನ್ನ ಉದ್ದೇಶ ಸರ್, ಅವ್ರನ್ನೇ ಫಾಲೋ ಮಾಡೋಣ. ಅವ್ರು ಯಾವ ರೀತಿ ನಡೆದಿದ್ದಾರೆ ಅದೇ ತರ ನಾನು ನಡೆಯಂತ ನಾನು ಪ್ಲಾನ್ ಮಾಡಿರೋದು. ದುಡ್ಡು ಶಾಶ್ವತ ಅಲ್ಲ, ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ನನ್ನ ಸಂಪಾದನೆ ಅನ್ನೋದು. ಉಳಿದ ದುಡ್ಡು ಇರ್ಬೋದು, ನನ್ನ ಕೆಲವರಿಗೆ ಸ್ಕೂಲ್ ಮಕ್ಳಿಗೆ ಇರ್ಬೋದು, ಊರ್ ಕಡೆ ಹಳ್ಳಿ ಕಡೆ ಪೈಂಟಿಂಗ್ ಇರ್ಬೋದು, ಮಿಡ್ಲ್ ಫ್ಯಾಮಿಲಿ ಇರ್ಬೋದು, ಕೆಲವರಿಗೆ ಅನಾಶ್ರಮ, ರುದ್ರಾಶ್ರಮ ಬೆಂಗಳೂರು ನಡೆಸ್ತಿದ್ದಾರೆ. ಅಂತವ್ರಿಗೆಲ್ಲ ನನ್ನ ಕೈಲಾದಷ್ಟು ಹೆಲ್ಪ್ ಮಾಡ್ತೀನಿ ಸರ್.
ಮತ್ತೆ ನಮ್ದು ಇವರು ಇದ್ದಾರೆ ಶಿವಕುಮಾರ್ ಸ್ವಾಮಿ ತುಮಕೂರಲ್ಲಿ, ಅವರು ಕೂಡ ತುಂಬಾ ಒಂದು 2,000 ಜನಕ್ಕೆ ಮಕ್ಕಳಿಗೆಲ್ಲ ನೋಡ್ತಿದ್ದಾರೆ. ನನ್ನ ಕೈಲಾದಷ್ಟು ಅಂತ ನಾನು ಏನು ಕೊಡ್ಬೇಕು ನಾನು ಕೊಡ್ತೀನಿ ಸರ್. ಸೊ ಹಾಗಾಗಿ ಸರ್ ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ. ಮನೇಲಿ ಮಾಡಿದಾಗ ಹೌದು ಸರ್, ಖಂಡಿತ ನಾನು ಟೇಸ್ಟ್ ಮಾಡಿದೆ. ಸೊ ಕಂಪ್ಲೀಟ್ ಮನೇಲಿ ಮಾಡಿರೋ ತರಾನೇ ಇದೆ, ಏನು ಚೇಂಜಸ್ ಏನು. ಹೌದೌದು. ಹೇಗಿದೆ ಸರ್, ಏನ್ ಅನ್ಸ್ತು? ಕಮ್ಮಿ ಪ್ರೈಸ್ಗೆ ವರ್ತಾ ಇಲ್ವಾ? ಅಲ್ಲ, ತುಂಬಾ ವರ್ಕ್ ಇದೆ. ಆಕ್ಚುಲಿ ನಾನು ಫಿಶ್ ಅಂದ್ರೆ ಬಹಳ ಇಷ್ಟ. ಫಿಶ್ ಅಂದ್ರೆ ಫಿಶ್ ಅಂದ್ರೆ ಚಿಕ್ಕ ವಯಸ್ಸಿಂದ ಫಿಶ್ ಅಂದ್ರೆ ಬಹಳ ಇಷ್ಟ. ಓಕೆ. ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ನಾನು. ಸರಿ, ನಮ್ಮ ಬ್ರದರ್ ನಮ್ಮ ಫ್ರೆಂಡ್ ನ ಕರ್ಕೊಂಡ್ ಬಂದೆ. ಓಕೆ ಓಕೆ. ಸುನಿಲ್ ಅವರು ಬಹಳ ಕಷ್ಟಪಟ್ಟು ಈ ಹೋಟೆಲ್ ಮಾಡಿದ್ರು. ಹೌದೌದು ಸರ್, ಖಂಡಿತ. ಎಷ್ಟೋ ಜನ ಬಡವರು ಅವ್ರಿಗೆ ದುಡ್ಡಿಲ್ಲ ಅಂದ್ರೂ ಅವರು ಹೆಲ್ಪ್ ಮಾಡಿದ್ದಾರೆ. ಅವ್ರಂಗೆ ಹೊಟ್ಟೆಸಲ್ಲಿ ಇದ್ದವ್ರಿಗೆಲ್ಲ ಒಂದು ಮಾದರಿಯಾಗಿ ನಮ್ಮಂಗೆ ಇರಬಾರ್ದು ಅಂತ ಕಷ್ಟಪಟ್ಟು ಮಾಡಿದ್ದಾರೆ. ಆಮೇಲೆ ಇದು ಫಿಶ್ ಬಂದು ಬಹಳ ಸ್ಮೂತ್ ಇದೆ. ಹೌದು, ಮಾಡಿದ. ಆಮೇಲೆ ಬೋನ್ ಅಷ್ಟೇ, ಇದು ಮುಳ್ಳು ಜಾಸ್ತಿ ಕೂಡ ಇಲ್ಲ. ಹೌದೌದು, ಮುಳ್ಳು ಜಾಸ್ತಿ ಹೌದು, ಹೌದು. ಆರಾಮಾಗೆ ಇದು ಮಾಡ್ಕೊ ಬ್ರೇಕ್ ಮಾಡಿ ನಾವು ಟೇಸ್ಟ್ ಮಾಡಿ. ಆಕ್ಚುಲಿ ಇದು ಮನೇಲಿ ಮಾಡ್ದಂಗೆ, ಕಂಪ್ಲೀಟ್ ಮನೇಲಿ ಮನೇಲಿ ಮಾಡ್ದಂಗೆ. ಆ ಕರ್ಬೇವು, ಆ ಸ್ಮೆಲ್ ಅಲ್ಲೇ ಗೊತ್ತಾಯ್ತು. ಹೌದು, ಫ್ಲೇವರ್ ಎಲ್ಲ ಮನೆ. ಆಮೇಲೆ ತುಂಬಾ ಕಮ್ಮಿ ಪ್ರೈಸ್ ಸರ್ ಇದು. ಹೌದೌದು, ತುಂಬಾ ಕಮ್ಮಿ ಪ್ರೈಸ್, ಅನ್ಲಿಮಿಟೆಡ್. ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಊಟ ಮಾಡ್ತಾರೆ. ನಮ್ಮ ಚಪಾತಿ ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ಆಮೇಲೆ ರೈಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಊಟ. ಹೌದು ಸರ್. ಸೊ ಲಿಮಿಟ್ ಇಲ್ಲ. ಇಲ್ಲ ಒಂದು ಜಾಸ್ತಿ ಬೆಳಗಿಂದ ಏನು ಮಾಡದೆ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಇದು ಇದಿರುತ್ತೆ. ಹೌದು ಸರ್. ಬೆಳಿಗ್ಗೆ ಇವಾಗ ಬೇರೆ ಸ್ವಲ್ಪ ಬಿಸಿಲಲ್ವಾ, ಈಗ ಎಲ್ಲಾದ್ರೂ ಹೋಟ್ಲ್ ಹೋಗ್ಬಂದ್ರೆ ಒಂಥರ ಇರುತ್ತೆ, ಬರ್ತೀರಿ ಬೇಗ ಊಟ ಮನುಷ್ಯ ಕರ್ಗೋಗ್ಬಿಡುತ್ತೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾವೆಲ್ಲಾದ್ರೂ ಶೂಟಿಂಗ್ ಎಲ್ಲ ಹತ್ರ ಇದ್ದಾಗ. ನೀವು ಶೂಟಿಂಗ್ ಏನ್ ಸರ್, ನೀವು ಏನ್ ವರ್ಕ್ ಮಾಡೋದು? ನಾನು ಡೈರೆಕ್ಟರ್. ಯಾವ ಮೂವಿ ಶೂಟ್ ಮಾಡಿದ್ರೆ? ಎಷ್ಟು ಜನ? ಈಗ ಆಲ್ಮೋಸ್ಟ್ 8-10 ಸಿನಿಮಾ ಆಗಿದೆ. ಓಕೆ ಓಕೆ. ರಿಲೀಸ್ ಇದೆ, 4 ರಿಲೀಸ್ ಇದೆ. ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ 104 ಸಿನಿಮಾ ಮಾಸ್ಟರ್ ಸೂಪರ್ ಸರ್ ಮಾಡಿದ್ದೀವಿ. ಫಿಶ್ ಅಂದ್ರೆ ಬಹಳ ಇಷ್ಟ. ಹುಡ್ಕೊಂಡ್ ಬಂದಾಗ ಓಕೆ ಸಿಕ್ತು. ಕನ್ನಡದ ಕೈ ರುಚಿ, ಕನ್ನಡದ ಕೈ ರುಚಿ, ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ. ಹೌದು ಸರ್, ಇವಾಗ ಕನ್ನಡ ಹೆಸರು ಹಾಕಕ್ಕೇನೆ ಎಷ್ಟು ಜನ ಒದ್ದಾಡ್ತಾರೆ. ಕನ್ನಡ ಹಾಡಾಗಿರ್ಬೋದು, ಕನ್ನಡ ಹೆಸರಾಗಿರ್ಬೋದು. ಇವ್ರು ಕನ್ನಡನ ಬೆಳೆಸೋಣ, ನಾವು ಉಳಿಸೋಣ. ನಾವು ಇರೋದು. ಹೌದು ಸರ್. ಈಗ ಇಲ್ಲೇ ಇದ್ದು ಇಲ್ಲೇ ಊಟ ಮಾಡಿ ನಮ್ಮ ತಾಯಿನ ನಾವು ಒಂದು ಎಲ್ಲಾರ್ಗು ಹೇಳ್ಬೇಕು. ಯಾಕಂದ್ರೆ ಹೊರಗಡೆ ಜನ ಬರ್ತಾರೆ, ಇರ್ಲಿ ನಾವು ವೆಲ್ಕಮ್ ಮಾಡೋಣ. ಅವ್ರಲ್ಲೂ ಒಂದು ಕನ್ನಡ ಅಭಿಮಾನ ತೋರ್ಸಕ್ಕೆ ಒಂದು ಕನ್ನಡದ ಕೈ ರುಚಿ ಒಳ್ಳೇದಾಗ್ಲಿ ಅಷ್ಟೇ ಸಾಕು ಸರ್. ಫೋಟೋ ಹಾಕಿದ್ದಾರೆ. ಹೌದು ಸರ್, ಅದ್ರಲ್ಲೇ ಇವ್ರು ಗೆದ್ಬಿಟ್ರು. ಅವ್ರು ಊಟದ ಒಂದು ಮಹತ್ವ ಗೊತ್ತಿರೋದು. ಅನ್ನೋರು ಹೇಗೆ ಹಾಗೆ ಅವ್ರಿಗೂ ಶುಭಾಶಯಗಳು. ದೊಡ್ಡ ಮನೆ ಅಂದ್ರೆ ಫಸ್ಟ್ ನೆನಪಾಗದೆ ಊಟ ಊಟ ಬಿಟ್ಟು ಆಕ್ಟಿಂಗ್. ಈಕ್ವಲ್ ಆಗಿ ಎಲ್ಲರೂ ಒಂದೇ ಸಮ ಊಟ ಮಾಡ್ಬೇಕು, ಒಂದೇ ರೀತಿ ಒಳ್ಳೇದಾಗ್ಲಿ. ಸುನಿಲ್ ಸರ್, ನಿಮ್ಗೆ ಅಣ್ಣವ್ರ ಜೊತೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಅನ್ನೋರ್ ಜೊತೆ ನಾನು ಒಂದು ಆರ್ಕೆಸ್ಟ್ರಾ ಮಾಡುವಾಗ ಡ್ಯಾನ್ಸ್ ಮಾಡಿದ್ದೆ, ಹುಟ್ಟಿದ್ದಾರೆ ಕನ್ನಡ. ಓಕೆ ಓಕೆ. ಸೌಂಡ್ ಆಫ್ ಮ್ಯೂಸಿಕ್ ಇದ್ದಾಗ ಅವ್ರಿಗೆ ಒಂದು ಕಾರ್ಯಕ್ರಮ ಪಕ್ಕದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೆ. ಶಿವಣ್ಣ ನನ್ನ ಹಳ್ಳಿ ಸೊಗಡಲ್ಲಿ ಆಡಿಯೋ ರಿಲೀಸ್ ಮಾಡಿದ್ದೆ. ಪುನೀತ್ ಸರ್ ಜೊತೆ ಮಾತಾಡಿದ್ದೀನಿ. ಸೊ ಎಲ್ಲರ ಹತ್ರನು ನೀವೇ ಭಾಗ್ಯವಂತರು ನೋಡಿ. ನಮ್ಗೆ ಸಿಗ್ಲೇ ಇಲ್ಲ ಸರ್, ಅವಕಾಶನೇ ಸಿಗ್ಲಿಲ್ಲ. ಅದೊಂದು ನೋವು ಇದೆ ನನಗಂದು. ಇಲ್ಲ, ಇದು ಒಟ್ಟಾರೆ ಕೈದು ಹೋಟೆಲ್ ಎಲ್ಲಾದ್ರೂ ಕೈ ಹೌದು ಸರ್, ಪ್ರೈಸ್ ಅಲ್ಲಿ ಮಾಡ್ತಾವ್ರೆ. ಎಲ್ಲ ಒಳ್ಳೇದಾಗ್ತದೆ. ಖಂಡಿತ ನೀವು ಸರ್. ಟೇಸ್ಟ್ ಮಾಡ್ಬೇಕು. ನಾನು ಟೇಸ್ಟ್ ಮಾಡಿದೆ ಸರ್, ತುಂಬಾನೇ ಇಷ್ಟ ಆಯ್ತು. ಆಮೇಲೆ ಅವ್ರು ಮಾತಾಡೋ ಶೈಲಿ ಮತ್ತೆ ಡೌನ್ ಟು ಅರ್ತ್. ಕಷ್ಟಪಟ್ಟಿದ್ದಾರೆ ಅವರು, ಕಷ್ಟಪಟ್ಟಿದ್ದಾರೆ, ಗೊತ್ತು ಅವ್ರಿಗೆ ಕಷ್ಟ ಅಂದ್ರೆ ಏನು ಅಂತ. ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ. ನೀವು ಇವ್ರಿಗೆ ಸಪೋರ್ಟ್ ಮಾಡಿ, ಹಾಗೆ ಹೊಟ್ಟೆ ತುಂಬಾ ಊಟ ಮಾಡಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಆಗ್ರಿ.